5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ. ಅದರಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಮಹಿಳಾ ಸಬಲೀಕರಣಕ್ಕೆ ನಾಂದಿ ಹಾಡುತ್ತೆ ಅಂತ ಸರ್ಕಾರ ಹೇಳಿತ್ತು. ಆದರೆ ಉಚಿತ ಸಾರಿಗೆ ಬಸ್ ಪ್ರಯಾಣ ಕೇವಲ ಎಲೆಕ್ಷನ್ಗೆ ಮಾತ್ರ ಗಿಮಿಕ್ಕ? ಈ ಪ್ರಶ್ನೆ ಈಗ ಕಾಡೋದಕ್ಕೆ ಪ್ರಮುಖ ಕಾರಣ ಉಚಿತ ಸಾರಿಗೆ ಪ್ರಯಾಣ ಉಂಟು ಮಾಡಿರುವಂತಹ ಅಸ್ತವ್ಯಸ್ತ ಪ್ರಕರಣಗಳು. ಸಿದ್ದರಾಮಯ್ಯ ಸರ್ಕಾರದಿಂದ ಮಹಿಳಾ ಸಬಲೀಕರಣ ಆಗ್ತಾ ಇದೆಯಾ ಅಥವಾ ಕೇವಲ ವೋಟ್ಗಾಗಿ ಮಾತ್ರ ಮಹಿಳೆಯರಿಗೆ ಉಚಿತ ಪ್ರಯಾಣ ಅನ್ನೋ ಭರವಸೆ? ಉಚಿತ ಪ್ರಯಾಣದ ಹೆಸರಿನಲ್ಲಿ ಅಸಲಿಗೆ ಆಗ್ತಿರೋದಾದ್ರೂ ಏನು ಗೊತ್ತಾ? ಯಾಕಂದರೆ ಉಚಿತ ಪ್ರಯಾಣ ಅಂತ ಕೊಟ್ಟ ಮೇಲೆ ಅದಕ್ಕೆ ತಕ್ಕಂತೆ ಬಸ್ಗಳು ಇರಬೇಕಾಗಿತ್ತು. ಇದರ ಹೆಸರಲ್ಲಿ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಉಚಿತ ಬಸ್ ಪ್ರಯಾಣದ ಬಗ್ಗೆ ಸಾರ್ವಜನಿಕರು ಹೇಳ್ತಾ ಇರೋದಾದ್ರೂ ಏನು ಗೊತ್ತಾ? ಯಾಕಂದರೆ ಸಾರ್ವಜನಿಕರು ಕೂಡ ಇದರ ಬಗ್ಗೆ ಸಾಕಷ್ಟು ತಮ್ಮ ಪರ ವಿರೋಧದ ಚರ್ಚೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಎಷ್ಟರ ಮಟ್ಟಿಗೆ ಮಹಿಳಾ ಸಬಲೀಕರಣ ಆಗ್ತಾ ಇದೆ, ಈ ಯೋಜನೆ ಎಷ್ಟರ ಮಟ್ಟಿಗೆ ಜನರಿಗೆ ಲಾಭವನ್ನು ತಂದುಕೊಡ್ತಾ ಇದೆ, ಜೊತೆಗೆ ಇದರಿಂದ ಉಂಟಾಗ್ತಾ ಇರುವಂತಹ ಗೊಂದಲಗಳು ಏನು, ಎದುರಾಗ್ತಾ ಇರುವಂತಹ ಸಮಸ್ಯೆಗಳು ಏನು, ಇದೆಲ್ಲ ಸರ್ಕಾರ ಏನೋ ಯೋಜನೆ ಜಾರಿ ಮಾಡುತ್ತೆ, ಆದರೆ ಸಾರ್ವಜನಿಕರು ಏನು ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಅವರ ನಡುವೆ ಏನು ಚರ್ಚೆ ಆಗ್ತಾ ಇದೆ, ಇದು ಎಷ್ಟರ ಮಟ್ಟಿಗೆ ಮಹಿಳಾ ಸಬಲೀಕರಣಕ್ಕೆ ನಾಂದಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇದರ ಬಗ್ಗೆ ನಾವು ಇವತ್ತು ರಿಯಾಲಿಟಿ ಚೆಕ್ಗೆ ಇಳಿದ್ವಿ. ಜನರನ್ನು ನೇರವಾಗಿ ಮಾತನಾಡಿಸಿದ್ದೀವಿ. ಜನ ಇದರ ಬಗ್ಗೆ ಪರ ವಿರೋಧ ಎರಡೂ ಬಗೆಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯೋಜನೆಗೆ ಸಂಬಂಧಪಟ್ಟಂತೆ ತಮ್ಮ ಮನದ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಇನ್ನು ಈ ಉಚಿತ ಹೆಸರಿನಲ್ಲಿ ಅಸಲಿಗೆ ಆಗ್ತಿರೋದು ಅನ್ಯಾಯನ? ಜನರಿಗೆ ಉಚಿತ ಕೊಡ್ತೀವಿ ಅಂತ ಹೇಳಿ ಜನರ ಮೇಲೆ ಅನ್ಯಾಯ ನಡೀತಾ ಇದೆಯಾ? ಸರ್ಕಾರವೇ ಈ ಅನ್ಯಾಯವನ್ನು ಮಾಡ್ತಾ ಇದೆ. ಸ್ತ್ರೀ ಶಕ್ತಿ ಯೋಜನೆ ಬಗ್ಗೆ ಫ್ರೀಡಮ್ ಟಿವಿ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಅಂತ ಗ್ರೌಂಡ್ಗೆ ಹೋಯಿತು. ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಗ್ರೌಂಡ್ ರಿಪೋರ್ಟನ್ನು ಮಾಡ್ತು ನಿಮ್ಮ ಫ್ರೀಡಮ್ ಟಿವಿ. ಫ್ರೀ ಬಸ್ ಪ್ರಯಾಣದ ಅಸಲಿ ರೂಪ ಹೇಗಿದೆ ಗೊತ್ತಾ? ನೆಲಮಟ್ಟದಲ್ಲಿ ಸ್ಕಾಲರ್ಶಿಪ್ ಹಣ ಶಕ್ತಿ ಯೋಜನೆಗೆ ಬಲಿಯಾಯ್ತಾ? ಯಾವ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಆ ಮಕ್ಕಳ ಸಬಲೀಕರಣಕ್ಕೆ ಸರ್ಕಾರ ಮುಂದಾಗಬೇಕಾಗಿತ್ತು, ಅದೇ ದುಡ್ಡು ಇಲ್ಲಿ ಶಕ್ತಿ ಯೋಜನೆಗೆ ಬಲಿಯಾಗೋಯ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಆ ಮಕ್ಕಳ ಶಿಕ್ಷಣ ಭವಿಷ್ಯ ಅತಂತ್ರ ಆಗ್ತಾ ಇದೆ. ಹಾಗಾದರೆ ಸರ್ಕಾರಕ್ಕೆ ಇದು ಗೋಚರ ಆಗ್ತಾ ಇಲ್ವಾ? ವೃದ್ಧರು ಅಳಲು ತೋಡ್ಕೊಳ್ತಾ ಇದ್ದಾರೆ, ಕೂರೋದಕ್ಕೆ ಜಾಗ ಇಲ್ಲ. ವಿದ್ಯಾರ್ಥಿಗಳು ಗೋಳೈಕೊಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ಬಸ್ಗಳಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡೋದಕ್ಕಾಗ್ತಾ ಇಲ್ಲ, ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬರೀ ಹೆಣ್ಣು ಮಕ್ಕಳಷ್ಟೇ ವೋಟ್ ಹಾಕೋದಾ ಅಂತ ಪುರುಷರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಮ್ಯಾ ಕೃಷ್ಣ ಪ್ರಯಾಣಿಕರನ್ನ ಮಾತನಾಡಿಸಿದ್ದಾರೆ. ಪ್ರಯಾಣಿಕರು ಈ ಬಗ್ಗೆ ಏನೇನು ಹೇಳಿದ್ದಾರೆ ನೋಡಿ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಶಕ್ತಿ ಯೋಜನೆಯನ್ನ ಮಹಿಳೆಯರು ಯಾವ ರೀತಿ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ, ಯಾವ ರೀತಿ ಖರ್ಚು ವೆಚ್ಚ ಯಾವ ರೀತಿ ಉಳಿತಾಯ ಆಗ್ತಾ ಇದೆ ಎಲ್ಲದನ್ನ ಕೂಡ ತಿಳ್ಕೊಳ್ಳೋಣ. ಇವತ್ತು ನಾವು ಬಂದಿರೋದು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನ KSRTC ಬಸ್ ನಿಲ್ದಾಣದಲ್ಲಿದ್ದೀವಿ. ಬನ್ನಿ ಜನರು ಈ ಒಂದು ವಿಚಾರವಾಗಿ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಕೇಳೋಣ. ಉಚಿತ ಪ್ರಯಾಣ ಶುರುವಾದಾಗಿಂದ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅವರಿಗೆ ಬನ್ನಿ ಮಾತಾಡ್ಸೋಣ. ಮ್ಯಾಮ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ಅಶ್ವಿನಿ ಅಂತ. ನಾವು ಓಲ್ಡ್ ಬೇಟ್ ಮೇಲಿಂದ ಬರ್ತಾ ಇದ್ದೀವಿ. ಧರ್ಮಸ್ಥಳಗೆ ಫ್ರೀ ಬಸ್ಸು. ಇವಾಗ ನಮಗೆ ಇದು ಬಿಟ್ಟಿದ್ರಿಂದ ತುಂಬ ಬೆನಿಫಿಟ್ ಐತೆ ಹೆಣ್ಮಕ್ಳಿಗೆ. ಫ್ರೀ ಆದಾಗಿಂದ ಎಲ್ಲೆಲ್ಲ ಓಡಾಡಿದ್ದೀರಾ? ಮೈಸೂರು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಆಮೇಲೆ ಚಾಮುಂಡಿ ಬೆಟ್ಟ ಎಲ್ಲ ಜಾಗದಲ್ಲೂ ಓಡಾಡಿದ್ದೀವಿ. ನಮ್ಗೆ ತುಂಬ ಇದಾಗ್ತಾಯಿದೆ. ಇವಾಗ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಪಾಸು ಇದು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ದುಃಖ ಆಗ್ತಾ ಐತೆ. ಫ್ರೀ ಬಸ್ಸಸ್ ಇದೆ ಅಲ್ವಾ ಇವಾಗ, ನಿಮ್ಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಥವಾ ಉಪಯೋಗ ಇದೆಯಾ? ನಿಮಗೆ ಸೀಟ್ ಸಿಗ್ತಾ ಇದೆಯಾ ಬಸ್ಸಲ್ಲಿ ಅಂತ? ನಮಗೆ ಸೀನಿಯರ್ ಅವ್ರಿಗೆ ಸೀಟ್ ಸಿಗಲ್ಲಮ್ಮ. ಎಲ್ಲ ಹೆಂಗಸ್ರು ಕೂತು ಹೇಳಮ್ಮ ಅಂದರೂ ಹೇಳಲ್ಲ. ಏನು ಮಾಡ್ತೀರಮ್ಮ? ಭಾಳ ಹಿರಿಯ ನಾಗರಿಕರಲ್ಲಿ ಬಂದು ಕೂತ್ಕೊಂಡು ಬಿಡ್ತಾರೆ. ಹೇಳಮ್ಮ ಅಂದರೆ ಹೇಳಲ್ಲ. ನಾವು ನಿಂತ್ಕೊಂಡಿರಬೇಕು. ವಯಸ್ಸಾಗಿರೋರು ಏನು ಮಾಡ್ತೀರಾ? ಹೆಂಗೆಷ್ಟವರು ಆರಾಮಾಗಿ ಕೂತ್ಕೊಳ್ತಾರೆ, ಅವ್ರು ಸೀಟ್ ಬಿಟ್ಕೊಡೋದಿಲ್ಲ. ಇದು ಫ್ರೀ ಬಸ್ ಹಾಕಿದ್ರಿಂದ ಬಹಳ ತಲೆನೋವು ಬಂದುಬಿಟ್ಟಿದೆ. ಹಿರಿಯ ನಾಗರಿಕರಿಗೂ ತಲೆನೋವು ಇದೆ. ಬರೀ ಹೆಂಗಸರೇ ತುಂಬಿರ್ತಾರೆ ಬಸ್ಸಲ್ಲಿ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು?
ಅದು ಒಳ್ಳೆಯ ಯೋಜನೆ. ಮಹಿಳೆಯರು ಅನ್ನೋರು ಹೊಸಲು ದಾಟಬಾರ್ದು ಅಂತ ಈ ದೇಶದಲ್ಲಿ ಹೇಳ್ತಾ ಇದ್ದರು. ಧಾರಾಳವಾಗಿ ಓಡಾಡ್ತಾ ಇದ್ದಾರೆ. ವ್ಯಾಪಾರ ವ್ಯವಹಾರ ಎಲ್ಲ ಹೆಚ್ಚಿದೆ. ಅವರ ಉದ್ಯೋಗಿಗಳ ಸಂಖ್ಯೆ ಹೆಚ್ಚಿದೆ, ಆದಾಯ ಹೆಚ್ಚಿದೆ. ಮತ್ತು ಬೇಕೋ ಬೇಡವೋ ಇಟ್ ಈಸ್ ಅನ್ ಐಡಿಯಾಲಜಿಕಲ್ ಪ್ರೋಗ್ರಾಮ್. ಈಗ ಫ್ರೀ ಬಸ್ಸಿಂದ ನಮಗೇನು ಆ ಥರ ತೊಂದರೆ ಏನಾಗಿಲ್ಲ. ಆದರೆ ಕೆಲವರು ಮಹಿಳಾ ಪ್ರಯಾಣಿಕರು ಅರ್ಥ ಮಾಡಿಕೊಂಡು ID ಕಾರ್ಡ್ ಇಟ್ಕೊಂಡು ಟಿಕೆಟ್ ತೊಗೊಂಡ್ರೆ ನಮಗಿನ್ನೂ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ. ಮತ್ತು ಮಹಿಳಾ ಪ್ರಯಾಣಿಕರು ಜಾಸ್ತಿನೂ ಟ್ರಾವೆಲ್ ಮಾಡ್ತಿದ್ದಾರೆ ಇವಾಗ BMTCಲಿ. ಅವ್ರಿಗೆ ಯಾವ ಪ್ಲೇಸಸ್ಗೆ ಹೋಗೋಕ್ಕಾಗಿರಲಿಲ್ಲ ಮುಂಚೆ ಎಲ್ಲ, ಇವಾಗ ಆ ಪ್ಲೇಸ್ಗೆ ಹೋಗ್ತಿದ್ದಾರೆ. ಸರ್ಕಾರ ಒಂದು ಉತ್ತಮವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದೆ ಹೆಣ್ಮಕ್ಳಿಗೆ. ನಮ್ದು ಕಂಪ್ಲೇಂಟ್ ಏನಪ್ಪ ಅಂದರೆ ಜನಗಳದ್ದು ಫೋನಲ್ಲಿ ನಾವು ಆಧಾರ್ ತೋರಿಸಿದ್ರೆ ಅಕ್ಸೆಪ್ಟ್ ಮಾಡಲ್ಲ ಅಂತ. ಇದರಿಂದ ಏನಕ್ಕೆ? ಕೆಲವು ಸಲ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಲೋ ಇರುತ್ತೆ. ಈಗ ಚೆಕಿಂಗ್ ಅವ್ರು ಬಂದಾಗ ಸ್ವಿಚ್ ಆಫ್ ಆಗೋಗುತ್ತೆ ಫೋನು. ಅವಾಗ ಏನು ಪ್ರೂಫು ಅಂತ ತೋರಿಸ್ತಾರೆ ಅವರು. ಅದಕ್ಕೋಸ್ಕರ ಒಂದು ID ಕಾರ್ಡ್ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಹೊರತು ಫೋನಲ್ಲಿ ತೋರಿಸಿದ್ರೆ ನಾವು ಅಲೋ ಮಾಡ್ತಾಯಿದ್ವಿ, ಟಿಕೆಟ್ ಇಶ್ಯೂ ಮಾಡ್ತಾಯಿದ್ವಿ. ನಮಗೆ ಅನುಕೂಲ ಆಗ್ಯದ ಮೇಡಮ್, ತುಂಬ ಅನುಕೂಲ ಆಗ್ಯದ. ಏನೋ ಬಡವರು ರೊಕ್ಕ ಇಲ್ದವ್ರು ಒಂದೊಂದು ಸಲ ಇರ್ತದೆ, ಒಂದು ಸಲ ಇರೋದಲ್ಲ ಬಸ್ಸಿಗೆ. ಅದರಿಂದ ನಮ್ಗೆ ಅನುಕೂಲ ಆಗ್ಯದ. ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣದ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ KSRTC BMTC ಇಬ್ಬರು ಪ್ರಯಾಣಿಕರು ಕೂಡ ಮಿಶ್ರವಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಉಚಿತ ಬಸ್ ಪ್ರಯಾಣ ಕೊಟ್ಟಿರೋದೆಲ್ಲ ಒಂದು ಕಡೆ ಸರಿನೇ ಇದೆ ಮಹಿಳೆಯರಿಗೆ, ಆದರೆ ಪುರುಷರಿಗೂ ಕೂಡ ಕೊಡಬೇಕಿತ್ತು ಅನ್ನೋಂಥ ಅಭಿಪ್ರಾಯಗಳು ಒಂದು ಕಡೆ ಇದ್ರೆ. ಕ್ಯಾಮ್ರಾಮನ್ ಅಭಿಷೇಕ್ ಜೊತೆ ರಮ್ಯಾ ಕೃಷ್ಣ, ಫ್ರೀಡಮ್ TV ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.